ಫೆಬ್ರವರಿ ಮಾರ್ಚ್ನ ಗೃಹಲಕ್ಷ್ಮಿ ಹಣ ಹಾಕಿಲ್ಲ ಅನ್ನುವಂಥ ವಿಚಾರವನ್ನು ಬಿಜೆಪಿ ಸದನದಲ್ಲಿ ಧ್ವನಿ ಎತ್ತಿರ್ತಕ್ಕಂಥದ್ದು. ಇಲ್ಲಿವರೆಗೂ ಕೂಡ ಸಚಿವರಾದಂಥ ಹೆಬ್ಬಾಳ್ಕರ್ ಅವರು ಉತ್ತರ ಕೊಟ್ಟಿಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕರಾದಂಥ ಕೃಷ್ಣ ನಾಯ್ಕರು ಇದ್ದಾರೆ, ಅವ್ರು ಮಾತನಾಡ್ಸೋಣ. ಸರ್, ತಮ್ಮ ಕ್ಷೇತ್ರಕ್ಕೂ ಹಣ ಬಂದಿದೆಯಾ, ಏನು ಮಾಹಿತಿ ಸರ್? ಫೆಬ್ರವರಿ ಮಾರ್ಚ್ದು ಬಂದಿಲ್ಲ ಅನ್ನುವಂಥ ಒಂದು ಗಂಭೀರ ಆರೋಪ ನಿಮ್ಮ ಪಕ್ಷದಿಂದ. ಖಂಡಿತವಾಗಿ ಫೆಬ್ರವರಿ ಮತ್ತು ಮಾರ್ಚ್ ಕೊಟ್ಟಿಲ್ಲ. ಮೊನ್ನೆ ಸದನದಲ್ಲಿ ಆಗಸ್ಟ್ವರೆಗೆ ಎಲ್ಲ ಕ್ಲಿಯರ್ ಮಾಡಿದ್ದೀವಿ ಅಂತೇಳಿ ಮೇಡಮ್ ಅವರು ಸುಳ್ಳು ಮಾಹಿತಿಯನ್ನು ಕೊಟ್ಟರು. ಹಾಗಾಗಿ ಅದನ್ನು ವೆರಿಫಿಕೇಷನ್ ಮಾಡಿ ನಾವು CM ಅವರಿಗೆ ಪಟ್ಟು ಹಿಡಿದಿದ್ದೀವಿ. ಇದು ನಿಜನ ಸುಳ್ಳು, ನೀವು ಸದನದಲ್ಲಿ ಏನಿದೆ ನಿಜ ಅಂತೇಳಿ ಹೇಳಬೇಕಂತಂದಾಗ ನಾನು ಸೋಮವಾರ ಮಾನ್ಯ ಸಚಿವರಿಂದ ಉತ್ತರ ಕೊಡ್ತೀನಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದರು. ಬಟ್ ಸೋಮವಾರದಿಂದ ಇಲ್ಲಿವರೆಗೆ ಸಚಿವರು ಬಂದಿಲ್ಲ. ನಾವು ಕೂಡ ಸಚಿವರನ್ನ ಕಾಯ್ತಾ ಇದ್ದೀವಿ. ಅವರು ಏನು ಉತ್ತರ ಕೊಡ್ತಾರೆ ಅಂತೇಳಿ ನಾವು ಕಾದು ನೋಡ್ತಾ ಇದ್ದೀವಿ. ಅಲ್ಲ ಸರ್, ಈಗ ಅನುಮಾನ ಮೂಡಿಸ್ತಾ ಇರ್ತಕ್ಕಂಥದ್ದು ಏಪ್ರಿಲ್ದಿಂದ ಆಗಿರ್ತಕ್ಕಂಥದ್ದು ಹಣವನ್ನು ಹಾಕಿದ್ದಾರೆ. ಆದರೆ ಫೆಬ್ರವರಿ ಮಾರ್ಚ್ನ ಫೈನಾನ್ಸಿಯರ್ ಎಂಡ್ ಆಗಿದೆ, ಹಾಗಾಗಿ ಹಾಕೋಕ್ಕಾಗಲ್ಲ ಅನ್ನೋಂಥದ್ದು ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಅದನ್ನ ಆಮೇಲಾದರೂ ಹಾಕ್ಬೋದಾಗಿತ್ತಲ್ಲ ಹಣ ಅನ್ನೋಂಥ ಪ್ರಶ್ನೆ. ಅಲ್ಲ, ಮೊದಲಾಗಿ ಅವರು ಹಾಕಿಲ್ಲ ಅನ್ನೋದನ್ನು ಬಹಿರಂಗವಾಗಿ ಒಪ್ಕೊಳ್ಳಿ. ಹಾಕೋಕ್ಕಾಗಿಲ್ಲ, ಏನು ಸಮಸ್ಯೆ ಆಗಿದೆ ಅಂತೇಳಿ, ಟೆಕ್ನಿಕಲ್ ಸಮಸ್ಯೆ ಏನಿದ್ರೆ ಒಪ್ಕೊಳ್ಳಿ. ಅವರು ಹಾಕ್ಲಾರ್ದೇ ಹಾಕಿದ್ದೀವಿ ಅಂತೇಳಿ ಸದನಕ್ಕೆ ಸುಳ್ಳು ಮಾಹಿತಿ ಕೊಡೋದು ಅದು ಸದನದ ಹಕ್ಕನ್ನು ಚ್ಯುತಿ ಮಾಡೋ ಥರ ಆಗುತ್ತೆ. ಹಾಗಾಗಿ ಅವ್ರು ಏನು ಆನ್ಸರ್ ಕೊಡ್ತಾರೆ, ಆಗಿದೆಯೋ ಇಲ್ಲೋ ಅದನ್ನು ಫಸ್ಟ್ ಹೇಳಲಿ. ಮುಂದೆ ಹಾಕೋದು ಬಿಡೋದು ಆಮೇಲೆ ಇಲ್ಲ ಆಗಿಲ್ಲ, ಈ ಥರ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಸುಮಾರು 5,000 ಕೋಟಿ ಆಗುತ್ತೆ. ಆ 5,000 ಕೋಟಿ ನಾವು ಫೆಬ್ರವರಿ ಮತ್ತು ಮಾರ್ಚಿಂದ ಹಾಕಕ್ಕೆ ಆಗಿಲ್ಲ ಅಂತೇಳಿ ಒಪ್ಕೊಂಡಿದ್ರೆ ಸಮಸ್ಯೆ ಇರ್ತಿದ್ದಲ್ಲ. ಜನತೆ ಎಲ್ಲ ನೋಡ್ತಿದ್ರು. ಇವತ್ತು ಕರ್ನಾಟಕ ರಾಜ್ಯದ ಏನು ಜನತೆ ಹಾಕಿಲ್ಲ ಅಂತೇಳಿ ಒಪ್ಕೊಳ್ತಿದ್ರು, ಅದೇನು ಉತ್ತರ ಕೊಡ್ತಾರೆ ಅಂತೇಳಿ. ಇವರು ಹಾಕ್ಲಾರದೆ ಹಾಕಿದ್ದೀವಿ ಅಂದಿದ್ದೆ ಅದೇ ಸರಿಯಲ್ಲ ಅಂತೇಳಿ. ಸರ್, ಈಗ BJP ಪ್ರಶ್ನೆ ಮಾಡದೇ ಇದ್ರಿ ಹಣದ ಬಗ್ಗೆ. ಒಂದು ವೇಳೆ ಹಣ ಹಾಕದೇನೆ ಇದ್ಬಿಡ್ತಾ ಇತ್ತಾ ಸರ್ಕಾರ ಅನ್ನೋಂಥದ್ದು? ಖಂಡಿತವಾಗಿ ಇದೇ ಥರ ಕಾಣ್ತಾ ಇದೆ. ಈಗ ಅವರು ಹಾಕಿಲ್ಲ ಹೌದು ಅಂತಿದ್ರೆ ಅದು ನಮಗೆ ಅಂದರೆ ಅಂಡರ್ಸ್ಟ್ಯಾಂಡ್ ಆಗ್ತಿತ್ತು. ಈಗ ಹಾಕ್ಲಾರ್ದೇ ಹಾಕಿದ್ದೀವಿ ಅಂತೇಳಿ ಹೇಳಿ ಮರೆ ಮಾಚಕ್ಕೆ ಹೋಗಿದ್ದು ಅದು ತಪ್ಪು ಅಂತ. ಏನಾಗಿರ್ಬೋದು ಆ ಹಣನ? ಸರ್ಕಾರಕ್ಕೆ ಆದಾಯದ ಕೊರತೆ ಕಾಣಿಸ್ತಾ ಇದೆ ಅಥವಾ ಇದನ್ನು ಕಣ್ತಪ್ಪಿಸುವಂಥ ಕೆಲಸ ಮಾಡ್ತಾ ಇದೆಯಾ ಅಂತ? ಖಂಡಿತವಾಗಿ ಕೂಡ ಈಗ ಮೋದಿಜಿಯವರು ಮೊನ್ನೆ ಏನೆಲ್ಲ GST ದರಗಳು ಕಡಿಮೆ ಮಾಡಿದ ಮೇಲೆ ಈಗೇನೋ ಈ ರಾಜಸ್ವ ಏನು ನಮ್ಮ ಸ್ವೀಕೃತಿ ಇದೆ, GST ಸ್ವೀಕೃತಿ ಏನಿದೆ ಕಡಿಮೆ ಆಗಿದೆ. ಹಾಗಾಗಿ ಗ್ಯಾರಂಟಿಗಳು ಕೊಟ್ಟು ನಡೆಸೋದು ಭಾಳ ಕಷ್ಟ ಆಗ್ತಾ ಇದೆ. ಏನೋ 5,000 ಉಳಿತದ್ರಿಂದ ಮತ್ತೆ ಬೇರೆ ಏನಾದ್ರು ಮಾಡ್ಬೋದು, ಆ ಥರ ಏನೋ ಇದ್ರೂ ಇರ್ಬೋದು. BJP ಹೋರಾಟ ಹೇಗೆ ನಿರಂತರವಾಗಿರುತ್ತೆ ಉತ್ತರ ಸಿಗೋವರೆಗೂ? ಖಂಡಿತವಾಗಿ ಅವರು ಸಚಿವರು ಬಂದು ಸದನದಲ್ಲಿ ಏನಾಗಿದೆ ಅಂತೇಳಿ ಹೇಳೋವರೆಗೆ ನಮ್ಮ ಹೋರಾಟ ಇರುತ್ತೆ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂಥ ಕೃಷ್ಣ ನಾಯ್ಕ ಅವರ ಮಾತು. ನಾವು ಈ ಪ್ರಶ್ನೆಯನ್ನು ಮಾಡದೇ ಇದ್ದರೆ ಈ ವಿಚಾರ ಬೆಳಕಿಗೆ ಬರ್ತಿರಲಿಲ್ಲ. ಸರ್ಕಾರ ಸರಿಯಾದ ಉತ್ತರವನ್ನು ಕೊಡಬೇಕಾಗಿತ್ತು, ಕೊಡದೆ ನುಣುಚ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್, ಅಂತಿಮ ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಫೆಬ್ರವರಿ ಮಾರ್ಚ್ನ ಗೃಹಲಕ್ಷ್ಮಿ ಹಣ ಹಾಕಿಲ್ಲ ಅನ್ನುವಂಥ ವಿಚಾರವನ್ನು BJP ಸದನದಲ್ಲಿ ಧ್ವನಿ ಎತ್ತಿರ್ತಕ್ಕಂಥದ್ದು. ಇಲ್ಲಿವರೆಗೂ ಕೂಡ ಸಚಿವರಾದಂಥ ಹೆಬ್ಬಾಳ್ಕರ್ ಅವರು ಉತ್ತರ ಕೊಟ್ಟಿಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕರಾದಂಥ ಕೃಷ್ಣ ನಾಯ್ಕರು ಇದ್ದಾರೆ, ಅವ್ರು ಮಾತನಾಡ್ಸೋಣ. ಸರ್, ತಮ್ಮ ಕ್ಷೇತ್ರಕ್ಕೂ ಹಣ ಬಂದಿದೆಯಾ, ಏನು ಮಾಹಿತಿ ಸರ್? ಫೆಬ್ರವರಿ ಮಾರ್ಚ್ದು ಬಂದಿಲ್ಲ ಅನ್ನುವಂಥ ಒಂದು ಗಂಭೀರ ಆರೋಪ ನಿಮ್ಮ ಪಕ್ಷದಿಂದ. ಖಂಡಿತವಾಗಿ ಫೆಬ್ರವರಿ ಮತ್ತು ಮಾರ್ಚ್ ಕೊಟ್ಟಿಲ್ಲ. ಮೊನ್ನೆ ಸದನದಲ್ಲಿ ಆಗಸ್ಟ್ವರೆಗೆ ಎಲ್ಲ ಕ್ಲಿಯರ್ ಮಾಡಿದ್ದೀವಿ ಅಂತೇಳಿ ಮೇಡಮ್ ಅವರು ಸುಳ್ಳು ಮಾಹಿತಿಯನ್ನು ಕೊಟ್ಟರು. ಹಾಗಾಗಿ ಅದನ್ನು ವೆರಿಫಿಕೇಷನ್ ಮಾಡಿ ನಾವು CM ಅವರಿಗೆ ಪಟ್ಟು ಹಿಡಿದಿದ್ದೀವಿ. ಇದು ನಿಜನ ಸುಳ್ಳು, ನೀವು ಸದನದಲ್ಲಿ ಏನಿದೆ ನಿಜ ಅಂತೇಳಿ ಹೇಳಬೇಕಂತಂದಾಗ ನಾನು ಸೋಮವಾರ ಮಾನ್ಯ ಸಚಿವರಿಂದ ಉತ್ತರ ಕೊಡ್ತೀನಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದರು. ಬಟ್ ಸೋಮವಾರದಿಂದ ಇಲ್ಲಿವರೆಗೆ ಸಚಿವರು ಬಂದಿಲ್ಲ. ನಾವು ಕೂಡ ಸಚಿವರನ್ನ ಕಾಯ್ತಾ ಇದ್ದೀವಿ. ಅವರು ಏನು ಉತ್ತರ ಕೊಡ್ತಾರೆ ಅಂತೇಳಿ ನಾವು ಕಾದು ನೋಡ್ತಾ ಇದ್ದೀವಿ. ಅಲ್ಲ ಸರ್, ಈಗ ಅನುಮಾನ ಮೂಡಿಸ್ತಾ ಇರ್ತಕ್ಕಂಥದ್ದು ಏಪ್ರಿಲ್ದಿಂದ ಆಗಿರ್ತಕ್ಕಂಥದ್ದು ಹಣವನ್ನು ಹಾಕಿದ್ದಾರೆ. ಆದರೆ ಫೆಬ್ರವರಿ ಮಾರ್ಚ್ನ ಫೈನಾನ್ಸಿಯರ್ ಎಂಡ್ ಆಗಿದೆ, ಹಾಗಾಗಿ ಹಾಕೋಕ್ಕಾಗಲ್ಲ ಅನ್ನೋಂಥದ್ದು ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಅದನ್ನ ಆಮೇಲಾದರೂ ಹಾಕ್ಬೋದಾಗಿತ್ತಲ್ಲ ಹಣ ಅನ್ನೋಂಥ ಪ್ರಶ್ನೆ. ಅಲ್ಲ, ಮೊದಲಾಗಿ ಅವರು ಹಾಕಿಲ್ಲ ಅನ್ನೋದನ್ನು ಬಹಿರಂಗವಾಗಿ ಒಪ್ಕೊಳ್ಳಿ. ಹಾಕೋಕ್ಕಾಗಿಲ್ಲ, ಏನು ಸಮಸ್ಯೆ ಆಗಿದೆ ಅಂತೇಳಿ, ಟೆಕ್ನಿಕಲ್ ಸಮಸ್ಯೆ ಏನಿದ್ರೆ ಒಪ್ಕೊಳ್ಳಿ. ಅವರು ಹಾಕ್ಲಾರ್ದೇ ಹಾಕಿದ್ದೀವಿ ಅಂತೇಳಿ ಸದನಕ್ಕೆ ಸುಳ್ಳು ಮಾಹಿತಿ ಕೊಡೋದು ಅದು ಸದನದ ಹಕ್ಕನ್ನು ಚ್ಯುತಿ ಮಾಡೋ ಥರ ಆಗುತ್ತೆ. ಹಾಗಾಗಿ ಅವ್ರು ಏನು ಆನ್ಸರ್ ಕೊಡ್ತಾರೆ, ಆಗಿದೆಯೋ ಇಲ್ಲೋ ಅದನ್ನು ಫಸ್ಟ್ ಹೇಳಲಿ. ಮುಂದೆ ಹಾಕೋದು ಬಿಡೋದು ಆಮೇಲೆ ಇಲ್ಲ ಆಗಿಲ್ಲ, ಈ ಥರ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಸುಮಾರು 5,000 ಕೋಟಿ ಆಗುತ್ತೆ. ಆ 5,000 ಕೋಟಿ ನಾವು ಫೆಬ್ರವರಿ ಮತ್ತು ಮಾರ್ಚಿಂದ ಹಾಕಕ್ಕೆ ಆಗಿಲ್ಲ ಅಂತೇಳಿ ಒಪ್ಕೊಂಡಿದ್ರೆ ಸಮಸ್ಯೆ ಇರ್ತಿದ್ದಲ್ಲ. ಜನತೆ ಎಲ್ಲ ನೋಡ್ತಿದ್ರು. ಇವತ್ತು ಕರ್ನಾಟಕ ರಾಜ್ಯದ ಏನು ಜನತೆ ಹಾಕಿಲ್ಲ ಅಂತೇಳಿ ಒಪ್ಕೊಳ್ತಿದ್ರು, ಅದೇನು ಉತ್ತರ ಕೊಡ್ತಾರೆ ಅಂತೇಳಿ. ಇವರು ಹಾಕ್ಲಾರದೆ ಹಾಕಿದ್ದೀವಿ ಅಂದಿದ್ದೆ ಅದೇ ಸರಿಯಲ್ಲ ಅಂತೇಳಿ. ಸರ್, ಈಗ BJP ಪ್ರಶ್ನೆ ಮಾಡದೇ ಇದ್ರಿ ಹಣದ ಬಗ್ಗೆ. ಒಂದು ವೇಳೆ ಹಣ ಹಾಕದೇನೆ ಇದ್ಬಿಡ್ತಾ ಇತ್ತಾ ಸರ್ಕಾರ ಅನ್ನೋಂಥದ್ದು? ಖಂಡಿತವಾಗಿ ಇದೇ ಥರ ಕಾಣ್ತಾ ಇದೆ. ಈಗ ಅವರು ಹಾಕಿಲ್ಲ ಹೌದು ಅಂತಿದ್ರೆ
ಅದು ನಮಗೆ ಅಂದರೆ ಅಂಡರ್ಸ್ಟ್ಯಾಂಡ್ ಆಗ್ತಿತ್ತು. ಈಗ ಹಾಕ್ಲಾರ್ದೇ ಹಾಕಿದ್ದೀವಿ ಅಂತೇಳಿ ಹೇಳಿ ಮರೆ ಮಾಚಕ್ಕೆ ಹೋಗಿದ್ದು ಅದು ತಪ್ಪು ಅಂತ. ಏನಾಗಿರ್ಬೋದು ಆ ಹಣನ ಸರ್ಕಾರಕ್ಕೆ ಆದಾಯದ ಕೊರತೆ ಕಾಣಿಸ್ತಾ ಇದೆ ಅಥವಾ ಇದನ್ನು ಕಣ್ತಪ್ಪಿಸುವಂಥ ಕೆಲಸ ಮಾಡ್ತಾ ಇದೆಯಾ ಅಂತ? ಖಂಡಿತವಾಗಿ ಕೂಡ ಈಗ ಮೋದಿಜಿಯವರು ಮೊನ್ನೆ ಏನೆಲ್ಲ GST ದರಗಳು ಕಡಿಮೆ ಮಾಡಿದ ಮೇಲೆ ಈಗೇನೋ ಈ ರಾಜಸ್ವ ಏನು ನಮ್ಮ ಸ್ವೀಕೃತಿ ಇದೆ, GST ಸ್ವೀಕೃತಿ ಏನಿದೆ ಕಡಿಮೆ ಆಗಿದೆ. ಹಾಗಾಗಿ ಗ್ಯಾರಂಟಿಗಳು ಕೊಟ್ಟು ನಡೆಸೋದು ಭಾಳ ಕಷ್ಟ ಆಗ್ತಾ ಇದೆ. ಏನೋ 5,000 ಉಳಿತದ್ರಿಂದ ಮತ್ತೆ ಬೇರೆ ಏನಾದ್ರು ಮಾಡ್ಬೋದು, ಆ ಥರ ಏನೋ ಇದ್ರೂ ಇರ್ಬೋದು. ಬಿಜೆಪಿ ಹೋರಾಟ ಹೇಗೆ ನಿರಂತರವಾಗಿರುತ್ತೆ ಉತ್ತರ ಸಿಗೋವರೆಗೂ? ಖಂಡಿತವಾಗಿ ಅವರು ಸಚಿವರು ಬಂದು ಸದನದಲ್ಲಿ ಏನಾಗಿದೆ ಅಂತೇಳಿ ಹೇಳೋವರೆಗೆ ನಮ್ಮ ಹೋರಾಟ ಇರುತ್ತೆ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂಥ ಕೃಷ್ಣ ನಾಯಕ್ ಅವರ ಮಾತು. ನಾವು ಈ ಪ್ರಶ್ನೆಯನ್ನು ಮಾಡದೇ ಇದ್ದರೆ ಈ ವಿಚಾರ ಬೆಳಕಿಗೆ ಬರ್ತಿರಲಿಲ್ಲ. ಸರ್ಕಾರ ಸರಿಯಾದ ಉತ್ತರವನ್ನು ಕೊಡಬೇಕಾಗಿತ್ತು, ಕೊಡದೆ ನುಣುಚ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್, ರಂತಿಮಾಟ್, ರಿಪಬ್ಲಿಕ್ ಕಾಡ, ಬೆಳಗಾವಿ. ಫೆಬ್ರವರಿ ಮಾರ್ಚ್ನ ಗೃಹಲಕ್ಷ್ಮಿ ಹಣ ಹಾಕಿಲ್ಲ ಅನ್ನುವಂಥ ವಿಚಾರವನ್ನು ಬಿಜೆಪಿ ಸದನದಲ್ಲಿ ಧ್ವನಿ ಎತ್ತಿರ್ತಕ್ಕಂಥದ್ದು. ಇಲ್ಲಿವರೆಗೂ ಕೂಡ ಸಚಿವರಾದಂಥ ಹೆಬ್ಬಾಳ್ಕರ್ ಅವರು ಉತ್ತರ ಕೊಟ್ಟಿಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕರಾದಂಥ ಕೃಷ್ಣ ನಾಯಕ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ತಮ್ಮ ಕ್ಷೇತ್ರಕ್ಕೂ ಹಣ ಬಂದಿದೆಯಾ, ಏನು ಮಾಹಿತಿ ಸರ್? ಫೆಬ್ರವರಿ ಮಾರ್ಚ್ದು ಬಂದಿಲ್ಲ ಅನ್ನುವಂಥ ಒಂದು ಗಂಭೀರ ಆರೋಪ ನಿಮ್ಮ ಪಕ್ಷದಿಂದ. ಖಂಡಿತವಾಗಿ ಫೆಬ್ರವರಿ ಮತ್ತು ಮಾರ್ಚ್ ಕೊಟ್ಟಿಲ್ಲ. ಮೊನ್ನೆ ಸದನದಲ್ಲಿ ಆಗಸ್ಟ್ವರೆಗೆ ಎಲ್ಲ ಕ್ಲಿಯರ್ ಮಾಡಿದ್ದೀವಿ ಅಂತೇಳಿ ಮೇಡಮ್ ಅವರು ಸುಳ್ಳು ಮಾಹಿತಿಯನ್ನು ಕೊಟ್ಟರು. ಹಾಗಾಗಿ ಅದನ್ನು ವೆರಿಫಿಕೇಷನ್ ಮಾಡಿ ನಾವು CM ಅವರಿಗೆ ಪಟ್ಟು ಹಿಡ್ದಿದ್ದೀವಿ. ಇದು ನಿಜನ ಸುಳ್ಳು, ನೀವು ಸದನದಲ್ಲಿ ಏನಿದೆ ನಿಜ ಅಂತೇಳಿ ಹೇಳಬೇಕಂತಂದಾಗ ನಾನು ಸೋಮವಾರ ಮಾನ್ಯ ಸಚಿವರಿಂದ ಉತ್ತರ ಕೊಡ್ತೀನಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದರು. ಬಟ್ ಸೋಮವಾರದಿಂದ ಇಲ್ಲಿವರೆಗೆ ಸಚಿವರು ಬಂದಿಲ್ಲ. ನಾವು ಕೂಡ ಸಚಿವರನ್ನ ಕಾಯ್ತಾ ಇದ್ದೀವಿ. ಅವ್ರು ಏನು ಉತ್ತರ ಕೊಡ್ತಾರೆ ಅಂತೇಳಿ ನಾವು ಕಾದು ನೋಡ್ತಾ ಇದ್ದೀವಿ. ಅಲ್ಲ ಸರ್, ಈಗ ಅನುಮಾನ ಮೂಡಿಸ್ತಾ ಇರ್ತಕ್ಕಂಥದ್ದು ಏಪ್ರಿಲ್ದಿಂದ ಆಗಿರ್ತಕ್ಕಂಥದ್ದು ಹಣವನ್ನು ಹಾಕಿದ್ದಾರೆ. ಆದರೆ ಫೆಬ್ರವರಿ ಮಾರ್ಚ್ನ ಫೈನಾನ್ಸಿಯರ್ ಎಂಡ್ ಆಗಿದೆ, ಹಾಗಾಗಿ ಹಾಕೋಕ್ಕಾಗಲ್ಲ ಅನ್ನೋಂಥದ್ದು ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಅದನ್ನ ಆಮೇಲಾದರೂ ಹಾಕ್ಬೋದಾಗಿತ್ತಲ್ಲ ಹಣ ಅನ್ನೋಂಥ ಪ್ರಶ್ನೆ. ಅಲ್ಲ, ಮೊದಲಾಗಿ ಅವರು ಹಾಕಿಲ್ಲ ಅನ್ನೋದನ್ನು ಬಹಿರಂಗವಾಗಿ ಒಪ್ಕೊಳ್ಳಿ. ಹಾಕೋಕ್ಕಾಗಿಲ್ಲ, ಏನು ಸಮಸ್ಯೆ ಆಗಿದೆ ಅಂತೇಳಿ, ಟೆಕ್ನಿಕಲ್ ಸಮಸ್ಯೆ ಏನಿದ್ರೆ ಒಪ್ಕೊಳ್ಳಿ. ಅವರು ಹಾಕ್ಲಾರ್ದೇ ಹಾಕಿದ್ದೀವಿ ಅಂತೇಳಿ ಸದನಕ್ಕೆ ಸುಳ್ಳು ಮಾಹಿತಿ ಕೊಡೋದು ಅದು ಸದನದ ಹಕ್ಕನ್ನು ಚ್ಯುತಿ ಮಾಡೋ ಥರ ಆಗುತ್ತೆ. ಹಾಗಾಗಿ ಅವ್ರು ಏನು ಆನ್ಸರ್ ಕೊಡ್ತಾರೆ, ಆಗಿದೆಯೋ ಇಲ್ಲೋ ಅದನ್ನು ಫಸ್ಟ್ ಹೇಳಲಿ. ಮುಂದೆ ಹಾಕೋದು ಬಿಡೋದು ಆಮೇಲೆ ಇಲ್ಲ ಆಗಿಲ್ಲ, ಈ ಥರ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಸುಮಾರು 5,000 ಕೋಟಿ ಆಗುತ್ತೆ. ಆ 5,000 ಕೋಟಿ ನಾವು ಫೆಬ್ರವರಿ ಮತ್ತು ಮಾರ್ಚಿಂದ ಹಾಕಕ್ಕೆ ಆಗಿಲ್ಲ ಅಂತೇಳಿ ಒಪ್ಕೊಂಡಿದ್ರೆ ಸಮಸ್ಯೆ ಇರ್ತಿದ್ದಲ್ಲ, ಜನತೆ ಎಲ್ಲ ನೋಡ್ತಿದ್ರು. ಇವತ್ತು ಕರ್ನಾಟಕ ರಾಜ್ಯದ ಏನು ಜನತೆ ಹಾಕಿಲ್ಲ ಅಂತೇಳಿ ಒಪ್ಕೊಳ್ತಿದ್ರು, ಅದೇನು ಉತ್ತರ ಕೊಡ್ತಾರೆ ಅಂತೇಳಿ. ಇವರು ಹಾಕ್ಲಾರ್ದೆ ಹಾಕಿದ್ದೀವಿ ಅಂತಿದ್ದೆ, ಅದೇ ಸರಿಯಲ್ಲ ಅಂತೇಳಿ. ಸರ್, ಈಗ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದ್ರಿ ಹಣದ ಬಗ್ಗೆ. ಒಂದು ವೇಳೆ ಹಣ ಹಾಕ್ದೇನೆ ಇದ್ಬಿಡ್ತಾ ಇತ್ತಾ ಸರ್ಕಾರ ಅನ್ನೋಂಥದ್ದು? ಖಂಡಿತವಾಗಿ ಇದೇ ಥರ ಕಾಣ್ತಾ ಇದೆ. ಈಗ ಅವರು ಹಾಕಿಲ್ಲ ಹೌದು ಅಂತಿದ್ರೆ ಅದು ನಮಗೆ ಅಂದರೆ ಅಂಡರ್ಸ್ಟ್ಯಾಂಡ್ ಆಗ್ತಿತ್ತು. ಈಗ ಹಾಕ್ಲಾರ್ದೇ ಹಾಕಿದ್ದೀವಿ ಅಂತೇಳಿ ಹೇಳಿ ಮರೆ ಮಾಚಕ್ಕೆ ಹೋಗಿದ್ದು ಅದು ತಪ್ಪು ಅಂತ. ಏನಾಗಿರ್ಬೋದು ಆ ಹಣನ ಸರ್ಕಾರಕ್ಕೆ ಆದಾಯದ ಕೊರತೆ ಕಾಣಿಸ್ತಾ ಇದೆ ಅಥವಾ ಇದನ್ನು ಕಣ್ತಪ್ಪಿಸುವಂಥ ಕೆಲಸ ಮಾಡ್ತಾ ಇದೆಯಾ ಅಂತ? ಖಂಡಿತವಾಗಿ ಕೂಡ ಈಗ ಮೋದಿಜಿಯವರು ಮೊನ್ನೆ ಏನೆಲ್ಲ GST ದರಗಳು ಕಡಿಮೆ ಮಾಡಿದ ಮೇಲೆ ಈಗೇನೋ ಈ ರಾಜಸ್ವ ಏನು ನಮ್ಮ ಸ್ವೀಕೃತಿ ಇದೆ, GST ಸ್ವೀಕೃತಿ ಏನಿದೆ ಕಡಿಮೆ ಆಗಿದೆ. ಹಾಗಾಗಿ ಗ್ಯಾರಂಟಿಗಳು ಕೊಟ್ಟು ನಡೆಸೋದು ಭಾಳ ಕಷ್ಟ ಆಗ್ತಾ ಇದೆ. ಏನೋ 5,000 ಉಳಿತದ್ರಿಂದ ಮತ್ತೆ ಬೇರೆ ಏನಾದ್ರು ಮಾಡ್ಬೋದು, ಆ ಥರ ಏನೋ ಇದ್ರೂ ಇರ್ಬೋದು. ಬಿಜೆಪಿ ಹೋರಾಟ ಹೇಗೆ ನಿರಂತರವಾಗಿರುತ್ತೆ ಉತ್ತರ ಸಿಗೋವರೆಗೂ? ಖಂಡಿತವಾಗಿ ಅವರು ಸಚಿವರು ಬಂದು ಸದನದಲ್ಲಿ ಏನಾಗಿದೆ ಅಂತೇಳಿ ಹೇಳೋವರೆಗೆ ನಮ್ಮ ಹೋರಾಟ ಇರುತ್ತೆ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂಥ ಕೃಷ್ಣ ನಾಯಕ್ ಅವರ ಮಾತು. ನಾವು ಈ ಪ್ರಶ್ನೆಯನ್ನು ಮಾಡದೇ ಇದ್ದರೆ ಈ ವಿಚಾರ ಬೆಳಕಿಗೆ ಬರ್ತಿರಲಿಲ್ಲ. ಸರ್ಕಾರ ಸರಿಯಾದ ಉತ್ತರವನ್ನು ಕೊಡಬೇಕಾಗಿತ್ತು, ಕೊಡದೆ ನುಣುಚ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್, ರಂತಿಮಾಟ್, ರಿಪಬ್ಲಿಕ್ ಕಾಡ, ಬೆಳಗಾವಿ.